ಯಾಸ್ ಆಫ್ ಮಾರ್ಚ್ 7ನೇ ತಾರೀಕು 2025ಕ್ಕೆ 3 ದೇಶಗಳ ಹತ್ರ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಇದೆ. ಮೊದಲನೇದು ಎಲ್ ಸಾಲ್ವಡಾರ್ ದೇಶ. ಇವರು ಹಲವಾರು ವರ್ಷಗಳಿಂದ ಸರ್ಕಾರದ ನೇತೃತ್ವದಲ್ಲೇನೆ ಬಿಟ್ಕಾಯಿನ್ ಮೈನಿಂಗ್ ಮಾಡ್ತಾ ಇದ್ದಾರೆ, ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಬಿಟ್ಕಾಯಿನ್ ಖರೀದಿ ಮಾಡೋದನ್ನ ನಿಲ್ಸಿಲ್ಲ. ಎರಡನೇ ದೇಶ ನಮ್ಮ ದೇಶದ ಪಕ್ಕದಲ್ಲಿ ಇರ್ತಕ್ಕಂಥ ಭೂತಾನ್. ಅವರು ಅವರಲ್ಲಿರ್ತಕ್ಕಂತಹ ರಿಸೋರ್ಸಸ್ ನ ಬಳಕೆ ಮಾಡಿಕೊಂಡು ಬಿಟ್ಕಾಯಿನ್ ಮೈನಿಂಗ್ ನ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವರ ದೇಶದ ಪ್ರಧಾನಮಂತ್ರಿ ಅಫಿಷಿಯಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈಗ ಬಂದಿರತಕ್ಕಂತ ದೊಡ್ಡ ನ್ಯೂಸ್ ಏನಂದ್ರೆ ಅಮೆರಿಕ ದೇಶ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಅಫಿಷಿಯಲಿ ಅನೌನ್ಸ್ ಮಾಡಿದೆ. ಬರೀ ಈ 3 ದೇಶ ಅಲ್ಲ, ಹಲವಾರು ದೇಶದ ಜನಪ್ರತಿನಿಧಿಗಳು, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಓಪನ್ ಆಗಿ ಬಿಟ್ಕಾಯಿನ್ ಮೈನಿಂಗ್ ವಿಚಾರವಾಗಿ ಮತ್ತು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡುವ ವಿಚಾರವಾಗಿ ಸೆಂಟ್ರಲ್ ಬ್ಯಾಂಕ್ ಗಳಲ್ಲೇ ಬಿಟ್ಕಾಯಿನ್ ಅನ್ನ ಖಜಾನೆಯಲ್ಲಿ ಇಡುವಂತ ವಿಚಾರವಾಗಿ ಕೂಡ ಸ್ಟೇಟ್ಮೆಂಟ್ ಗಳು ಅಫಿಷಿಯಲಿ ಬಂದಿದ್ದಾವೆ. ಸೊ ಈ ಎಲ್ಲಾ ಒಂದು ಬೆಳವಣಿಗೆ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಖಜಾನೆಯಲ್ಲೂ ಕೂಡ ಬಿಟ್ಕಾಯಿನ್ ಬರಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಕರ್ನಾಟಕ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಸರ್ಕಾರ ಯೋಚನೆ ಮಾಡಲೇಬೇಕು. ಜೊತೆಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳು ಕೂಡ ತಮ್ಮ ಒಂದು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಒಂದಿಷ್ಟು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಪ್ರತಿಯೊಬ್ರು ಕೂಡ ಹೋಗ್ತಾ ಇದ್ದಾರೆ. ಇಡೀ ಸಮಾಜ ಕೂಡ ಹೋಗ್ತಾನೆ ಇದೆ. ಇದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ಬಿಟ್ಕಾಯಿನ್ ಅನ್ನ ಓದ್ಲೇಬೇಕು.